ಉಡುಪಿ ಜಿಲ್ಲೆಯಲ್ಲಿ ಅಪಘಾತ ಹೆಚ್ಚು ಸಂಭವಿಸುತ್ತಿರುವ ಬ್ಲಾಕ್ ಪಾಸ್ಟ್ ಎಂದು ಗುರುತಿಸಿರುವ 6 ಕಡೆಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಕಾರ್ಯಪ್ರಗತಿಯಲ್ಲಿದೆ ಎಂದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನು ನೀಡಿದ್ದಾರೆ. ಕಲ್ಸಂಕ ಮತ್ತು ಮಣಿಪಾಲದಲ್ಲಿ ಈಗಾಗಲೇ ಸಿಗ್ನಲ್ ಅಳವಡಿಸಲಾಗಿದೆ. ಅದೇ ಮಾದರಿಯಲ್ಲಿ ಪಡುಬಿದ್ರಿ, ಬಲಾಯಿಪಾದೆ, ಅಂಬಾಗಿಲು, ಆಕಾಶವಾಣಿ ಜಂಕ್ಷನ್, ಕೋಟ, ಮೂರುಕೈ ಮತ್ತು ಕುಂದಾಪುರ ಸಂಗಮ್ ಸರ್ಕಲ್ ಬಳಿ ಟ್ರಾಫಿಕ್ ಸಿಗ್ನಲ್ ಅಳವಡಿಕೆ ಕಾರ್ಯ ನಡೆಸಲಾಗುತ್ತಿದೆ. ಈ 6 ಕಡೆಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿರುತ್ತದೆ. ಇದನ್ನು ತಡೆಗಟ್ಟಲು ಜಿಲ್ಲಾಧಿಕಾರಿ, ಜನಪ್ರತಿನಿಧಿಗಳು ಮತ್ತು ಎಲ್ಲ ಪಕ್ಷಗಳ ಮುಖಂಡರ ಜೊತೆ ಚರ್ಚಿಸಿ ಅವರ ಸಲಹೆಗಳನ್ನು ಪಡೆದು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದರು. ಸಂಚಾರ ವ್ಯವಸ್ಥೆಯನ್ನು ಸುಗಮ ಮಾಡಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಸುಮಾರು ಸ್ಟೆಪ್ಗಳು ಮಾಡ್ತಾ ಇದ್ದೀವಿ. ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ನಾನು ಇವತ್ತು ಮಾತಾಡ್ತಿದ್ದೀನಿ. ಈಗಾಗಲೇ ಕಲ್ಸಂಕ ಜಂಕ್ಷನ್ ಅಲ್ಲಿ ಸಿಗ್ನಲ್ ಅನ್ನು ಅಳವಡಿಸಿ ಅಲ್ಲಿ ಫ್ರೀ ಲೆಫ್ಟ್ ಕೆಲಸ ಆಲ್ರೆಡಿ ಮಾನ್ಯ ಶಾಸಕರು ಇನಾಗ್ರೇಷನ್ ಮಾಡಿದ್ದಾರೆ, ಅದು ನಡೀತಾ ಇದೆ. ಸೊ ಕಲ್ಸಂಕ ಜಂಕ್ಷನ್ ಅಲ್ಲಿ ಸಿಗ್ನಲ್ ಬೇಸ್ಡ್ ಟ್ರಾಫಿಕ್ ಸಿಸ್ಟಮ್ ನಡೀತಾ ಇದೆ. ಅದಲ್ಲದೆ ಸಿಂಡಿಕೇಟ್ ಸರ್ಕಲ್ ಅಲ್ಲೂ ಸಹ ಸಿಗ್ನಲ್ ಅಳವಡಿಸಿ ಅದರದ್ದು ಕೆಲಸ ನಡೀತಾ ಇದೆ. ಅದರದ್ದು ವರ್ಕ್ ನಡೀತಾ ಇದೆ, ಅದು ಎಫೆಕ್ಟಿವ್ಲಿ ನಡೀತಾ ಇದೆ. ಇವೆರಡು ಅಲ್ಲದೆ ಈಗಾಗಲೇ ನಾವು ಬಲಾಯಿಪಾದೆ ಮತ್ತೆ ಅಂಬಾಗಿಲು 2 ಕಡೆ ಉಡುಪಿ ಸಿಟಿ ಒಳಗಿಂದ ಹೈವೇಗೆ ಹೋಗುವಂಥದ್ದು ಮತ್ತೆ ಹೈವೇಯಿಂದ ಸಿಟಿ ಒಳಗಡೆಗೆ ಬರುವಂಥ 2 ಎಂಟ್ರಿ ಪಾಯಿಂಟ್ಗಳು ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಈ ಏರಿಯಾಗಳಲ್ಲೇ ಆಗಿದೆ. ಹಾಗಾಗಿ ಆ ಏರಿಯಾದಿಂದ ಸಿಟಿ ಒಳಗೆ ಬರಲಿಕ್ಕೆ ಅಥವಾ ಈ ಏರಿಯಾದಿಂದ ಸಿಟಿಯಿಂದ ಹೊರಗಡೆ ಹೋಗ್ಲಿಕ್ಕೆ, ಹೈವೇಗೆ ಹೋಗ್ಲಿಕ್ಕೆ ಆ 2 ಕಡೆನೂ ಟ್ರಾಫಿಕ್ ಸಿಗ್ನಲ್ಗಳು ಈಗ ಒಂದು 60% ಕೆಲಸ ಆಗಿದೆ. ನಮ್ಮ ಅನಿಸಿಕೆ ಪ್ರಕಾರ ಒಂದು 2-3 ವಾರದ ಒಳಗಡೆ ಆ ಕೆಲಸ ಮುಗಿದು ಆ 2 ಸಿಗ್ನಲ್ಗಳನ್ನು ಆಕ್ಟಿವೇಟ್ ಮಾಡುವಂತಹ ಪ್ರಕ್ರಿಯೆ ಮಾಡಲಾಗ್ತದೆ. ಇದೆಲ್ಲ ಉಡುಪಿ ಮುನ್ಸಿಪಾಲಿಟಿ ವತಿಯಿಂದ ಆಗ್ತಾ ಇರುವಂತಹ ಕೆಲಸಗಳು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದಲ್ಲದೆ ನಾವು ಅಡಿಷನಲಿ ಟ್ರಾಫಿಕ್ ಸಿಗ್ನಲ್ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ತುಂಬ ಆಕ್ಸಿಡೆಂಟ್ ಬ್ಲ್ಯಾಕ್ ಸ್ಪಾಟ್ಗಳಾಗಿರುವಂಥ ಪಡುಬಿದ್ರಿ ಜಂಕ್ಷನಲ್ಲಿ, ಅದೇ ರೀತಿ ಆಕಾಶವಾಣಿ ಜಂಕ್ಷನ್ ಬ್ರಹ್ಮವಾರದಲ್ಲಿ, ಅದೇ ರೀತಿ ಕೋಟ ಮೂರ್ಕೈ ಅದು ಕೋಟ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ, ಕೊನೆಯದಾಗಿ ಸಂಗಮ್ ಜಂಕ್ಷನ್ ಕುಂದಾಪುರದಲ್ಲಿ ಈ 4 ಏರಿಯಾಗಳಲ್ಲೂ ನಾವು ಟ್ರಾಫಿಕ್ ಸಿಗ್ನಲ್ ಅನ್ನು ಅಳವಡಿಸುವಂತಕ್ಕೆ ಸ್ಟೆಪ್ಸ್ ಮಾಡ್ತಾ ಇದ್ದೀವಿ. ಅದರದ್ದು ಪ್ರಕ್ರಿಯೆ ನಡೀತಾ ಇದೆ. ಅದರ ಬಗ್ಗೆ ಕನ್ಫರ್ಮೇಷನ್ ಮತ್ತೆ ಕೆಲಸ ಶುರು ಮಾಡುವಾಗ ಮತ್ತೆ ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ.